ಗಾನವಿ ಆತ್ಮಹತ್ಯೆ ಹಿಂದೆ ಹಲವು ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಗಾನವಿ ಯಾಕೆ ಆತ್ಮಹತ್ಯೆಗೆ ಶರಣಾದ್ರು? ಏನ್ ಸಮಸ್ಯೆ ಆಯ್ತು? ಒಂದು ವರದಕ್ಷಿಣೆಯ ಕಿರುಕುಳ. ವರದಕ್ಷಿಣೆ ಅಂತ ಹೇಳಿ ಪಾಪ ಗಾನವಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ ಈ ಸೂರಜ್ ಅಂಡ್ ಫ್ಯಾಮಿಲಿ. ಇದರಿಂದ ರೋಸಿ ಹೋದಂತ ಆ ಗಾನವಿ ಎಲ್ಲೂ ಹೇಳಿಕೊಳ್ಳೋದಕ್ಕೂ ಆಗದೆ ಆತ್ಮಹತ್ಯೆಗೆ ಶರಣಾದ್ರು ಅಂತ ಈಗ ಒಂದು ಅನುಮಾನ ಇದೆ. ಇನ್ನು ಮತ್ತೊಂದು ಕಡೆ ಅಕ್ಟೋಬರ್ 29ನೇ ತಾರೀಕು ಇವರ ಈ ಸಮಸ್ಯೆಗಳು ಮತ್ತು ಮದುವೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅಕ್ಟೋಬರ್ 29ನೇ ತಾರೀಕು ಗಾನವಿ ಮತ್ತು ಸೂರಜ್ ಮದುವೆ ಆಗುತ್ತೆ. ಗಾನವಿ ಸೂರಜ್ ಅಕ್ಟೋಬರ್ 29ನೇ ತಾರೀಕು ಮದುವೆ ಆಗ್ತಾರೆ. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ ಮಾಡ್ತಾರೆ. ಎಷ್ಟು? 40 ಲಕ್ಷ. ರಿಸೆಪ್ಷನ್ ಆದ್ಮೇಲೆ 10 ದಿನ ಹನಿಮೂನ್ಗೆ ಅಂತ ಹೋಗ್ತಾರೆ. ಇವರು 10 ದಿನಗಳ ಕಾಲ ಹನಿಮೂನ್ ಟ್ರಿಪ್ಗೆ ಅಂತ ಹೋಗ್ತಾರೆ. ಆದ್ರೆ 10 ದಿನಕ್ಕೆ ಅಂತ ಹೋದವರು ಅರ್ಧಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಅರ್ಧಕ್ಕೆ ಹನಿಮೂನ್ ಟ್ರಿಪ್ ಅನ್ನ ನಿಲ್ಲಿಸಿ ಸೂರಜ್ ಮತ್ತೆ ಗಾನವಿ ಇಬ್ಬರು ವಾಪಸ್ ಬರ್ತಾರೆ. ಮದುವೆ ಆದಾಗಿನಿಂದ ಗಾನವಿಯನ್ನ ಸೂರಜ್ ಟಚ್ ಮಾಡಿಲ್ವಂತೆ. ಹನಿಮೂನ್ನಲ್ಲಿ ಸೂರಜ್ಗಿರುವ ಸಮಸ್ಯೆ ಏನು ಅಂತ ಗಾನವಿಗೆ ಗೊತ್ತಾಗುತ್ತಂತೆ. ಇವರು ಹನಿಮೂನ್ಗೆ ಹೋಗಿದ್ದಾರೆ. ಅಲ್ಲಿ ಈ ಸೂರಜ್ಗೆ ಏನ್ ಸಮಸ್ಯೆ ಅಂತ ಗಾನವಿಗೆ ಗೊತ್ತಾಯ್ತಂತೆ. ಸಮಸ್ಯೆ ಏನು ಅಂತ ಗೊತ್ತಾಗಿದ್ದೆ ತಡ ಗಾನವಿ ಹನಿಮೂನಿಂದ ವಾಪಸ್ ಬಂದ್ಬಿಟ್ಟಿದ್ದಾರೆ. ಇನ್ನ ಮದುವೆ ಆದಾಗಿನಿಂದ ಇಲ್ಲಿವರೆಗೆ ಗಾನವಿಯನ್ನ ಈ ಸೂರಜ್ ಟಚ್ಚೂ ಮಾಡಲಿಲ್ವಂತೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಾನವಿಗೆ ಈ ಸೂರಜ್ ಚಿತ್ರಹಿಂಸೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ನು. ತನ್ನ ಸಮಸ್ಯೆಯನ್ನ ಮುಚ್ಚಿಡೋದಕ್ಕೆ ಗಾನವಿಗೆ ಸೂರಜ್ ಹಿಂಸೆಯನ್ನ ನೀಡೋದಕ್ಕೆ ಆರಂಭ ಮಾಡಿದಂತೆ. ಅಂತ ಸಮಸ್ಯೆ ಏನಿತ್ತು ಈ ಸೂರಜ್ಗೆ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ನಮ್ಮ ವೀಕ್ಷಕರು ಬಹಳ ಜನರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನ್ ಸಮಸ್ಯೆ ಇತ್ತು ಅಂತ ಅವರಿಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಆ ಸಮಸ್ಯೆಯನ್ನ ಮುಚ್ಚಿಡಬೇಕು ಅಂತ ಗಾನವಿಗೆ ಈ ಸೂರಜ್ ಹಿಂಸೆ ನೀಡೋದಕ್ಕೆ ಸ್ಟಾರ್ಟ್ ಮಾಡಿದಂತೆ. ವರದಕ್ಷಿಣೆ ಒಡವೆಗಾಗಿ ಬೇಡಿಕೆ ಇಟ್ಟು ಚಿತ್ರಹಿಂಸೆಯನ್ನ ನೀಡಿದ್ದಾನೆ. ಆ ಸಮಸ್ಯೆಯನ್ನ ಮರೆಮಾಚಿ ವರದಕ್ಷಿಣೆ ಕೊಡು, ದುಡ್ಡು ಬೇಕು, ಒಡವೆ ಬೇಕು, ಚಿತ್ರಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈತನ ಉದ್ದೇಶ ಏನಾಗಿತ್ತು? ನಿರಂತರವಾಗಿ ಈ ರೀತಿ ಚಿತ್ರಹಿಂಸೆಯನ್ನ ಕೊಟ್ರೆ ಎಲ್ಲ ಅದರ ಮೇಲೆ ಡೈವರ್ಟ್ ಆಗಿ ಇವಳು ಬಿಟ್ಟು ಹೋಗ್ತಾಳೆ ಅನ್ನೋ ಲೆಕ್ಕಾಚಾರದಲ್ಲಿ ಈತ ಇದನ್ನ ತವರು ಮನೆಗೆ ಹೋಗುವಂತೆ ಗಾನವಿಗೆ ಬಲವಂತ ಕೂಡ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಪಾಪ ಹೆಣ್ಮಗಳೇನ್ ಮಾಡಬೇಕು? ನೋವು ತಾಳದ ಗಾನವಿ ಮನೆಗೆ ಬಂದು ಆ ನೋವನ್ನು ಹೇಳಿಕೊಳ್ಳದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಸೂರಜ್ ವಿರುದ್ಧ ಮೃತ ಗಾನವಿ ಕುಟುಂಬಸ್ಥರು ಈಗ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ. ಈ ಸೂರಜ್ ಮತ್ತು ಈತನ ಜೊತೆಗೆ ಯಾರೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಇಂಥವರಿಗೆ ತಕ್ಕ ಪಾಠ ಆಗಲೇಬೇಕು. ಇವತ್ತು ನಮ್ಮ ಮನೆಯ ಮಗಳು, ನಾಳೆ ಮತ್ತೊಬ್ಬರ ಮಗಳು, ಈ ರೀತಿ ಚಿತ್ರಹಿಂಸೆ ಕೊಡೋರಿಗೆ ಫುಲ್ ಸ್ಟಾಪ್ ಇಡಬೇಕು. ಇಲ್ಲ ಅಂತಂದ್ರೆ ಅಮಾಯಕರು ಜೀವ ಕಳ್ಕೊತಾರೆ ಅನ್ನುವಂತ ನೋವು ಆ ಹೆತ್ತವರದ್ದು. ಇವತ್ತು ಕೂಡ ಗಾನವಿ ಮೃತದೇಹವನ್ನ ಆ ಸೂರಜ್ ಮನೆ ಮುಂದೆ ತಂದು ಪ್ರತಿಭಟನೆ ಮಾಡಿದ್ರು ಅವರು. ಇದು ನಿಮ್ಮ ಮನೆಯ ಸ್ವತ್ತು, ನಿಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನೀವು ಅಂತಿಮ ವಿಧಿವಿಧಾನವನ್ನ ಮಾಡಬೇಕು ಬನ್ನಿ ಅಂತ ಅವರು ಪಟ್ಟು ಹಿಡಿದ್ರು. ಆದ್ರೆ ಆ ಸೂರಜ್ ಅಂಡ್ ಫ್ಯಾಮಿಲಿ ಗಾಯಬ್ ಯಾರು ಬರಲೇ ಇಲ್ಲ. ಕಡೆಗೆ ಮತ್ತೆ ಅವರ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡು ಹೋಗಿ ಅವರ ಮನೆ ಮಗಳನ್ನ ಅಂತ್ಯಕ್ರಿಯೆ ನೆರವೇರಿಸಿದ್ರು. ನೋಡಿ, ಈ ರೀತಿಯ ಘಟನೆಯ ಹಿನ್ನೆಲೆಗಳು. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಗಾನವಿ ಆತ್ಮಹತ್ಯೆ ಹಿಂದೆ ಹಲವು ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಗಾನವಿ ಯಾಕೆ ಆತ್ಮಹತ್ಯೆಗೆ ಶರಣಾದ್ರು? ಏನ್ ಸಮಸ್ಯೆ ಆಯ್ತು? ಒಂದು ವರದಕ್ಷಿಣೆಯ ಕಿರುಕುಳ. ವರದಕ್ಷಿಣೆ ಅಂತ ಹೇಳಿ ಪಾಪ ಗಾನವಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ ಈ ಸೂರಜ್ ಅಂಡ್ ಫ್ಯಾಮಿಲಿ. ಇದರಿಂದ ರೋಸಿ ಹೋದಂತ ಆ ಗಾನವಿ ಎಲ್ಲೂ ಹೇಳಿಕೊಳ್ಳೋದಕ್ಕೂ ಆಗದೆ ಆತ್ಮಹತ್ಯೆಗೆ ಶರಣಾದ್ರು ಅಂತ ಈಗ ಒಂದು ಅನುಮಾನ ಇದೆ. ಇನ್ನು ಮತ್ತೊಂದು ಕಡೆ ಅಕ್ಟೋಬರ್ 29ನೇ ತಾರೀಕು ಇವರ ಈ ಸಮಸ್ಯೆಗಳು ಮತ್ತು ಮದುವೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅಕ್ಟೋಬರ್ 29ನೇ ತಾರೀಕು ಗಾನವಿ ಮತ್ತು ಸೂರಜ್
ಮದುವೆ ಆಗುತ್ತೆ. ಗಾನ್ನವಿ ಸೂರಜ್ ಅಕ್ಟೋಬರ್ 29ನೇ ತಾರೀಕು ಮದುವೆ ಆಗ್ತಾರೆ. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ ಮಾಡ್ತಾರೆ. ಎಷ್ಟು? 40 ಲಕ್ಷ. ರಿಸೆಪ್ಷನ್ ಆದ್ಮೇಲೆ 10 ದಿನ ಹನಿಮೂನ್ಗೆ ಅಂತ ಹೋಗ್ತಾರೆ ಇವರು. 10 ದಿನಗಳ ಕಾಲ ಹನಿಮೂನ್ ಟ್ರಿಪ್ಗೆ ಅಂತ ಹೋಗ್ತಾರೆ. ಆದ್ರೆ 10 ದಿನಕ್ಕೆ ಅಂತ ಹೋದವರು ಅರ್ಧಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಅರ್ಧಕ್ಕೆ ಹನಿಮೂನ್ ಟ್ರಿಪ್ ಅನ್ನ ನಿಲ್ಲಿಸಿ ಸೂರಜ್ ಮತ್ತೆ ಗಾನವಿ ಇಬ್ಬರು ವಾಪಸ್ ಬರ್ತಾರೆ. ಮದುವೆ ಆದಾಗಿನಿಂದ ಗಾನವಿಯನ್ನ ಸೂರಜ್ ಟಚ್ ಮಾಡಿಲ್ವಂತೆ. ಹನಿಮೂನ್ ನಲ್ಲಿ ಸೂರಜ್ಗಿರುವ ಸಮಸ್ಯೆ ಏನು ಅಂತ ಗಾನವಿಗೆ ಗೊತ್ತಾಗುತ್ತಂತೆ. ಇವರು ಹನಿಮೂನ್ಗೆ ಹೋಗಿದ್ದಾರೆ. ಅಲ್ಲಿ ಈ ಸೂರಜ್ಗೆ ಏನ್ ಸಮಸ್ಯೆ ಅಂತ ಗಾನವಿಗೆ ಗೊತ್ತಾಯ್ತಂತೆ. ಸಮಸ್ಯೆ ಏನು ಅಂತ ಗೊತ್ತಾಗಿದ್ದೆ ತಡ ಗಾನವಿ ಹನಿಮೂನಿಂದ ವಾಪಸ್ ಬಂದ್ಬಿಟ್ಟಿದ್ದಾರೆ. ಇನ್ನ ಮದುವೆ ಆದಾಗಿನಿಂದ ಇಲ್ಲಿವರೆಗೆ ಗಾನವಿಯನ್ನ ಈ ಸೂರಜ್ ಟಚ್ಚೂ ಮಾಡಲಿಲ್ವಂತೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಾನವಿಗೆ ಈ ಸೂರಜ್ ಚಿತ್ರಹಿಂಸೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ನು. ತನ್ನ ಸಮಸ್ಯೆಯನ್ನ ಮುಚ್ಚಿಡೋದಕ್ಕೆ ಗಾನವಿಗೆ ಸೂರಜ್ ಹಿಂಸೆಯನ್ನ ನೀಡೋದಕ್ಕೆ ಆರಂಭ ಮಾಡಿದಂತೆ. ಅಂತ ಸಮಸ್ಯೆ ಏನಿತ್ತು ಈ ಸೂರಜ್ಗೆ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ನಮ್ಮ ವೀಕ್ಷಕರು ಬಹಳ ಜಾಣರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನ್ ಸಮಸ್ಯೆ ಇತ್ತು ಅಂತ ಅವರಿಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಆ ಸಮಸ್ಯೆಯನ್ನ ಮುಚ್ಚಿಡಬೇಕು ಅಂತ ಗಾನವಿಗೆ ಈ ಸೂರಜ್ ಹಿಂಸೆ ನೀಡೋದಕ್ಕೆ ಸ್ಟಾರ್ಟ್ ಮಾಡಿದಂತೆ. ವರದಕ್ಷಿಣೆ ಒಡವೆಗಾಗಿ ಬೇಡಿಕೆ ಇಟ್ಟು ಚಿತ್ರಹಿಂಸೆಯನ್ನ ನೀಡಿದ್ದಾನೆ. ಆ ಸಮಸ್ಯೆಯನ್ನ ಮರೆಮಾಚಿ ವರದಕ್ಷಿಣೆ ಕೊಡು, ದುಡ್ಡು ಬೇಕು, ಒಡವೆ ಬೇಕು, ಚಿತ್ರಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈತನ ಉದ್ದೇಶ ಏನಾಗಿತ್ತು? ನಿರಂತರವಾಗಿ ಈ ರೀತಿ ಚಿತ್ರಹಿಂಸೆಯನ್ನ ಕೊಟ್ರೆ ಎಲ್ಲ ಅದರ ಮೇಲೆ ಡೈವರ್ಟ್ ಆಗಿ ಇವಳು ಬಿಟ್ಟು ಹೋಗ್ತಾಳೆ ಅನ್ನೋ ಲೆಕ್ಕಾಚಾರದಲ್ಲಿ ಈತ ಇದ್ನ. ತವರು ಮನೆಗೆ ಹೋಗುವಂತೆ ಗಾನವಿಗೆ ಬಲವಂತ ಕೂಡ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಪಾಪ ಹೆಣ್ಮಗಳೇನ್ ಮಾಡಬೇಕು? ನೋವು ತಾಳದ ಗಾನವಿ ಮನೆಗೆ ಬಂದು ಆ ನೋವನ್ನು ಹೇಳಿಕೊಳ್ಳದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಸೂರಜ್ ವಿರುದ್ಧ ಮೃತ ಗಾನವಿ ಕುಟುಂಬಸ್ಥರು ಈಗ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ. ಈ ಸೂರಜ್ ಮತ್ತು ಈತನ ಜೊತೆಗೆ ಯಾರೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಇಂಥವರಿಗೆ ತಕ್ಕ ಪಾಠ ಆಗಲೇಬೇಕು. ಇವತ್ತು ನಮ್ಮ ಮನೆಯ ಮಗಳು, ನಾಳೆ ಮತ್ತೊಬ್ಬರ ಮಗಳು, ಈ ರೀತಿ ಚಿತ್ರಹಿಂಸೆ ಕೊಡೋರಿಗೆ ಫುಲ್ ಸ್ಟಾಪ್ ಇಡಬೇಕು. ಇಲ್ಲ ಅಂತಂದ್ರೆ ಅಮಾಯಕರು ಜೀವ ಕಳ್ಕೊತಾರೆ ಅನ್ನುವಂತ ನೋವು ಆ ಹೆತ್ತವರದ್ದು. ಇವತ್ತು ಕೂಡ ಗಾನವಿ ಮೃತದೇಹವನ್ನ ಆ ಸೂರಜ್ ಮನೆ ಮುಂದೆ ತಂದು ಪ್ರತಿಭಟನೆ ಮಾಡಿದ್ರು ಅವರು. ಇದು ನಿಮ್ಮ ಮನೆಯ ಸ್ವತ್ತು, ನಿಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನೀವು ಅಂತಿಮ ವಿಧಿವಿಧಾನವನ್ನ ಮಾಡಬೇಕು, ಬನ್ನಿ ಅಂತ ಅವರು ಪಟ್ಟು ಹಿಡಿದ್ರು. ಆದ್ರೆ ಆ ಸೂರಜ್ ಅಂಡ್ ಫ್ಯಾಮಿಲಿ ಗಾಯಬ್, ಯಾರು ಬರಲೇ ಇಲ್ಲ. ಕಡೆಗೆ ಮತ್ತೆ ಅವರ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡು ಹೋಗಿ ಅವರ ಮನೆ ಮಗಳನ್ನ ಅಂತ್ಯಕ್ರಿಯೆ ನೆರವೇರಿಸಿದ್ರು. ನೋಡಿ ಈ ರೀತಿಯ ಘಟನೆಯ ಹಿನ್ನೆಲೆಗಳು. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಗಾನವಿ ಆತ್ಮಹತ್ಯೆಯ ಹಿಂದೆ ಹಲವು ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಗಾನವಿ ಯಾಕೆ ಆತ್ಮಹತ್ಯೆಗೆ ಶರಣಾದ್ರು? ಏನ್ ಸಮಸ್ಯೆ ಆಯ್ತು? ಒಂದು ವರದಕ್ಷಿಣೆಯ ಕಿರುಕುಳ. ವರದಕ್ಷಿಣೆ ಅಂತ ಹೇಳಿ ಪಾಪ ಗಾನವಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ ಈ ಸೂರಜ್ ಅಂಡ್ ಫ್ಯಾಮಿಲಿ. ಇದರಿಂದ ರೋಸಿ ಹೋದಂತ ಆ ಗಾನವಿ ಎಲ್ಲೂ ಹೇಳಿಕೊಳ್ಳೋದಕ್ಕೂ ಆಗದೆ ಆತ್ಮಹತ್ಯೆಗೆ ಶರಣಾದ್ರು ಅಂತ ಈಗ ಒಂದು ಅನುಮಾನ ಇದೆ. ಇನ್ನು ಮತ್ತೊಂದು ಕಡೆ ಅಕ್ಟೋಬರ್ 29ನೇ ತಾರೀಕು ಇವರ ಈ ಸಮಸ್ಯೆಗಳು ಮತ್ತು ಮದುವೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅಕ್ಟೋಬರ್ 29ನೇ ತಾರೀಕು ಗಾನವಿ ಮತ್ತು ಸೂರಜ್ ಮದುವೆ ಆಗುತ್ತೆ. ಗಾನವಿ ಸೂರಜ್ ಅಕ್ಟೋಬರ್ 29ನೇ ತಾರೀಕು ಮದುವೆ ಆಗ್ತಾರೆ. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ ಮಾಡ್ತಾರೆ. ಎಷ್ಟು? 40 ಲಕ್ಷ. ರಿಸೆಪ್ಷನ್ ಆದ್ಮೇಲೆ 10 ದಿನ ಹನಿಮೂನ್ಗೆ ಅಂತ ಹೋಗ್ತಾರೆ ಇವರು. 10 ದಿನಗಳ ಕಾಲ ಹನಿಮೂನ್ ಟ್ರಿಪ್ಗೆ ಅಂತ ಹೋಗ್ತಾರೆ. ಆದ್ರೆ 10 ದಿನಕ್ಕೆ ಅಂತ ಹೋದವರು ಅರ್ಧಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಅರ್ಧಕ್ಕೆ ಹನಿಮೂನ್ ಟ್ರಿಪ್ ಅನ್ನ ನಿಲ್ಲಿಸಿ ಸೂರಜ್ ಮತ್ತೆ ಗಾನವಿ ಇಬ್ಬರು ವಾಪಸ್ ಬರ್ತಾರೆ.
ಮದುವೆ ಆದಾಗಿನಿಂದ ಗಾನ್ವಿಯನ್ನ ಸೂರಜ್ ಟಚ್ ಮಾಡಿಲ್ವಂತೆ. ಹನಿಮೂನ್ನಲ್ಲಿ ಸೂರಜ್ಗಿರುವ ಸಮಸ್ಯೆ ಏನು ಅಂತ ಗಾನ್ವಿಗೆ ಗೊತ್ತಾಗುತ್ತಂತೆ. ಇವರು ಹನಿಮೂನ್ಗೆ ಹೋಗಿದ್ದಾರೆ. ಅಲ್ಲಿ ಈ ಸೂರಜ್ಗೆ ಏನ್ ಸಮಸ್ಯೆ ಅಂತ ಗಾನ್ವಿಗೆ ಗೊತ್ತಾಯ್ತಂತೆ. ಸಮಸ್ಯೆ ಏನು ಅಂತ ಗೊತ್ತಾಗಿದ್ದೆ ತಡ ಗಾನ್ವಿ